ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಾಗ ಸುಮ್ಮನೆ ಖಾಲಿ ಕೈಯಲ್ಲಿ ಹೋಗೋದಿಲ್ಲ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಒಬ್ಬೊಬ್ಬ ಸ್ಪರ್ಧಿಗಳಿಗೆ ಕೊಟ್ಟಿರುವಂಥ ರೆಮ್ಯುನರೇಷನ್ ಕೂಡ ಬರೀ ದೊಡ್ಡ ದೊಡ್ಡ ಅಮೌಂಟೇ ಆಗ್ಬೋದು. ಜೊತೆಗೆ ಗೆದ್ದವರಿಗೆ ಬೇರೆ ಅಮೌಂಟು, ಗೆಲ್ಲದೆ ಇದ್ರೂ ಕೂಡ ಒಂದಷ್ಟು ಅಮೌಂಟು ಸಿಕ್ಕೇ ಸಿಗುತ್ತೆ ಅನ್ನೋದು ಸ್ಪಷ್ಟ. ಅದೇ ರೀತಿ ಈಗ 13 ವಾರಗಳ ಕಾಲ ಇದ್ದು ಹೋದಂತಹ ಐಶ್ವರ್ಯ ಸಿಂಧೂಗಿಗೂ ಕೂಡ ದೊಡ್ಡ ಮೊತ್ತದ ಅಮೌಂಟೇ ಸಿಕ್ಕಿದೆ ಅನ್ನೋದನ್ನು ಬಹುಶಃ ನೀವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಹಾಗಾದರೆ ಐಶ್ವರ್ಯ ಸಿಂಧೂಗಿ ಈ ವಾರ ಹೊರಗಡೆ ಹೋದ ಬಳಿಕ ಆಕೆ ಪಡೆದಂತಹ ಒಟ್ಟು ಅಮೌಂಟ್ ಎಷ್ಟು, ಆಕೆ ಪಡೆದಂತಹ ಒಟ್ಟು ಸಂಭಾವನೆ ಎಷ್ಟು, ಜೊತೆಗೆ ಅದರಲ್ಲಿ ಎಷ್ಟು ಆಕೆಯ ಕೈ ಸೇರುತ್ತದೆ, ಎಷ್ಟು ಕಟ್ಟಾಗುತ್ತೆ, ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತಂದೆ ತಾಯಿ ಇರದಂತಹ ಐಶ್ವರ್ಯ ಸಿಂಧೂಗಿ ಬಿಗ್ ಬಾಸ್ ಮನೆಗೆ ಬಂದು ಬಿಗ್ ಬಾಸ್ ಮನೆಯಲ್ಲಿ 13 ವಾರಗಳ ಕಾಲ ಆಟವಾಡಿ ಈಗ ನಾಮಿನೇಟ್ ಆದ ನಂತರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದ ಬಳಿಕ ಐಶ್ವರ್ಯ ಸಿಂಧೂಗಿ ಮತ್ತೆ ಸೀರಿಯಲ್ಲು, ಸಿನಿಮಾ ಅಂತೇಳ್ಬಿಟ್ಟು ಬ್ಯುಸಿ ಆಗ್ತಾರೆ, ನೋಡೋರು. ಆದರೆ ಈಗ ಸದ್ಯಕ್ಕೆ ಯಾವುದೇ ಸೀರಿಯಲ್ನಲ್ಲೂ ಕೂಡ ನಟಿಸ್ತಿರದಂತಹ ಐಶ್ವರ್ಯ ಸಿಂಧೂಗಿಗೆ ಬಿಗ್ ಬಾಸ್ ಮನೆಯಿಂದ ಸಿಕ್ಕಂತಹ ಅಮೌಂಟ್ ಇದೆಯಲ್ಲ, ಇದು ದೊಡ್ಡ ಮೊತ್ತದ ಅಮೌಂಟೇ ಅನ್ನೋದರಲ್ಲಿ ಡೌಟ್ ಇಲ್ಲ. ಐಶ್ವರ್ಯ ಸೀರಿಯಲ್ಗಿಂತಲೂ ಕೂಡ ಸಿನಿಮಾಗಳಲ್ಲೇ ಹೆಚ್ಚು ನಟಿಸ್ತಿದ್ದವರು, ಚಿಕ್ಕ ಪುಟ್ಟ ಪಾತ್ರಗಳನ್ನು ಹೆಚ್ಚು ಅಭಿನಯಿಸ್ತಿದ್ದವರು. ಈಗಲೂ ಕೂಡ ಅಂಥದ್ದೇ ಅವಕಾಶಕ್ಕಾಗಿ ಹಾತೊರಿತಾ ಇದ್ದರು. ಅದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಅವಕಾಶ ಒದಗಿ ಬಂತು. ಈಗ ಸದ್ಯಕ್ಕೆ ತಂದೆ ತಾಯಿ ಇರದಂತಹ ಅನಾಥೆ ಐಶ್ವರ್ಯ ತನ್ನ ತಂದೆ ಹಾಕಿಕೊಟ್ಟಂತಹ ಒಂದಷ್ಟು ಬಿಸ್ನೆಸ್ಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಬಂದರು. ಅದರಲ್ಲೂ ಕೂಡ ಲಾಸ್ ಆಯಿತು. ಹೀಗಾಗಿ ಫೈನಾನ್ಷಿಯಲ್ ಕೂಡ ನೀಡಿದೆ, ಐಶ್ವರ್ಯಗೆ ಫೈನಾನ್ಷಿಯಲಿ ನೀಡಿದೆ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಖಾಲಿ ಕೈಯಲ್ಲಂತೂ ಬಿಗ್ ಬಾಸಿಂದ ಆಕೆಯನ್ನು ಕಳಿಸಿಕೊಡೋದಿಲ್ಲ ಅನ್ನೋದು ಕೂಡ ಸತ್ಯ. ಹೊರಗಡೆ ಇದ್ದರೆ ಇಷ್ಟು ಸಂಪಾದನೆ ಆಗ್ತಿಲ್ಲೋ ಗೊತ್ತಿಲ್ಲ. 13 ವಾರಕ್ಕೆ ಈ ದೊಡ್ಡ ಪ್ರಮಾಣದ ಮೊತ್ತವನ್ನು ಇಟ್ಕೊಂಡು ಐಶ್ವರ್ಯ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಒಂದೋ ಫೈನಲ್ವರೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದರೆ ಬೇಗ ಹೋಗ್ತೀನಿ ಅನ್ನುವಂಥ ಆಲೋಚನೆಯನ್ನು ಮಾಡಿರ್ತಾರೆ. ಬಟ್ ಎರಡೂ ಕೂಡ ಆಗಿಲ್ಲ. ಈಗ ಬೇಗನೂ ಕೂಡ ಹೋಗಲಿಲ್ಲ, ಫೈನಲ್ವರೆಗೂ ಕೂಡ ಇರಲಿಲ್ಲ. ಹೀಗಾಗಿ ಐಶ್ವರ್ಯ ಸಿಂಧೂಗಿಗೆ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಸಿಕ್ಕಂತಹ ರೆಮ್ಯುನರೇಷನ್ ಅಥವಾ ಅಮೌಂಟ್ ಎಷ್ಟು ಅನ್ನೋದು ಈಗಿರುವಂತಹ ಕುತೂಹಲ. ಅಸಲಿಗೆ ಐಶ್ವರ್ಯ ಸಿಂಧೂಗಿ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಿದೆಯಲ್ಲ, ಇದು ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಆಗದೆ ಮುಂದೆಂದೂ ಕೂಡ ಆಗದಂತಹ ರೀತಿಯಲ್ಲಿ ಹೋಗಿದ್ದಾರೆ. ಬಿಗ್ ಬಾಸ್ ತನ್ನ ಮಗಳ ರೀತಿಯಲ್ಲೇ ಐಶ್ವರ್ಯಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಅದೇ ಕಾರಣಕ್ಕೆ ಹೋಗಿ ಬಾ ಮಗಳೇ ಎನ್ನುವಂತಹ ಟೈಟಲನ್ನು ಇಟ್ಬಿಟ್ಟು ಬಿಗ್ ಬಾಸ್ ಒಂದು ಸುದೀರ್ಘವಾದಂತಹ ಪ್ರೀತಿಯ ಪತ್ರವನ್ನು ಕೂಡ ಕಳಿಸಿ ನಂತರ ಒಂದಷ್ಟು ಸಂದೇಶವನ್ನು ಕೂಡ ರವಾನಿಸಿ ಐಶ್ವರ್ಯಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಏನೆಲ್ಲ ಆಗಿತ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ. ಅದನ್ನು ನೀವಿನ್ನೂ ಕೂಡ ನೋಡಿಲ್ಲ ಅಂದರೆ ಯಾವುದಕ್ಕೊಂದ್ಸಲ ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ಒಂದ್ಸಲ ನೋಡಿಬಿಡಿ. ಅವಾಗ ನಿಮಗೆ ಬಿಗ್ ಬಾಸ್ ಏನೆಲ್ಲ ಐಶ್ವರ್ಯಗೆ ಹೇಳಿದರು, ಏನೆಲ್ಲ ಸರ್ಪ್ರೈಸನ್ನು ಕೊಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂಥ ಐಶ್ವರ್ಯ ಖಾಲಿ ಕೈನಲ್ಲಿ ಹೊರಗಡೆ ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು. ಸಾಕಷ್ಟು ಅದ್ಧೂರಿಯಾದಂತಹ ಬಿಡುಗಡೆಯನ್ನು ಅಥವಾ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಗಿಫ್ಟ್ಗಳನ್ನೇ ಪಡ್ಕೊಂಡು ಬಂದಿರುವಂಥ ಐಶ್ವರ್ಯ ಈಗ ಹೊರಗಡೆ ಬಂದ ಬಳಿಕನೂ ಕೂಡ ಒಂದು ರೀತಿಯಲ್ಲಿ ಭಾರಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಮನೆ ಮಗಳಿಗೆ ಹಾಗೆ ವಾಪಸ್ ಕಳಿಸ್ಬಿಡ್ತಾರಾ? ಸಾಧ್ಯ ಇಲ್ಲ. ಬಟ್ ಕೊಡುವಂಥ ಸಂದರ್ಭದಲ್ಲಿ ಬಾಚಿನೇ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಐಶ್ವರ್ಯ ಸಿಂಧೂಗಿ ಬಿಗ್ ಬಾಸ್ ಮನೆಯ ಈ ಸೀಸನ್ 11ರ ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ಒಬ್ಬರು ಅಂತೇಳಿ ಕರೆಸ್ಕೊಂಡಿದ್ರು. ಐಶ್ವರ್ಯ ಸಿಂಧೂಗಿ ಈಗ ಎಲಿಮಿನೇಟ್ ಆಗೋದ್ರ ಮೂಲಕ ಅವರ ಅಭಿಮಾನಿಗಳಿಗೂ ಕೂಡ ಶಾಕನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 1-2 ವಾರಗಳು ಇರೋದೇ ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ 90 ದಿನಕ್ಕೂ ಕೂಡ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಆಟವಾಡಿ ಬಿಗ್ ಬಾಸ್ ಮನೆಯಲ್ಲಿ ತಾನೂ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಅನ್ನೋದನ್ನು ನಿರೂಪಿಸಿದ್ದಾರೆ ಇದೇ ಐಶ್ವರ್ಯ ಸಿಂಧೂಗಿ. ಅಂದಾಗಿ ಐಶ್ವರ್ಯ ನಾಮಿನೇಟ್ ಆಗೋದಕ್ಕೆ ಒಂದು ರೀತಿಯಲ್ಲಿ ಭವ್ಯ ಕೂಡ ಕಾರಣ ಅಂತಲೇ ಹೇಳ್ಬೋದು. ಒಂದು ವೇಳೆ ಭವ್ಯ ನೇರವಾಗಿ ಐಶ್ವರ್ಯಳನ್ನು ನಾಮಿನೇಟ್ ಮಾಡದೇ ಇದ್ದಿದ್ದರೆ ಬಹುಶಃ ಐಶ್ವರ್ಯ ಉಳಿತಿದ್ರೇನೋ. ಆದರೆ ಆ ಕಾರಣಕ್ಕಾಗಿ ಐಶ್ವರ್ಯಗೆ ಎಲಿಮಿನೇಷನ್ ಆಯಿತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಈ ಬಿಗ್ ಬಾಸ್ನ ಫಾರ್ಮೆಟ್ನನ್ನು ನೋಡಿದ್ರೆ ಇದು ವಾಸ್ತವ, ಹಾಗೆ ಆಗುತ್ತೆ, ಏನೂ ಡೌಟ್ ಇಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 90 ದಿನ ಇದ್ದಂತಹ ಐಶ್ವರ್ಯ ಹೊರಗಡೆ ಬರುವಾಗ ತುಂಬ ಎಮೋಷ್ನಲಿ ವೀಕ್ ಆಗಿದ್ದರು, ಭಾವುಕರಾಗಿದ್ದರು. ಅಳುತ್ತಲೇ ಅವರು ಶೂನಿಂದ ಹೊರಗಡೆ ಬರ್ತಾರೆ. ಇನ್ನು ಭಾವನಾತ್ಮಕವಾಗಿಯೂ ಕೂಡ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಬಂದಿದ್ದಾರೆ. ಅಂದರೆ ತುಂಬ ಸುಂದರವಾದಂಥ ಬೀಳ್ಕೊಡುಗೆ ಐಶ್ವರ್ಯಗೆ ಸಿಕ್ಕಿದೆ. ಈ ಹಿಂದೆ ಯಾರಿಗೂ ಕೂಡ ಸಿಕ್ಕಿಲ್ಲ, ಇನ್ನು ಮುಂದೆಯೂ ಕೂಡ ಬಹುಶಃ ಯಾರಿಗೂ ಕೂಡ ಸಿಗೋದಿಲ್ಲ. ಇನ್ನು ಐಶ್ವರ್ಯಗೆ ಸಿಕ್ಕಂತಹ ಕೊಡುಗೆಗಳನ್ನು ಅಥವಾ ಸಂಭಾವನೆಯನ್ನು ನೋಡ್ತಾ ಹೋದರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು.
ನಾನು ಹೇಳ್ದಲ್ಲ, ಹೊರಗಡೆ ಇದ್ದಿದ್ರು ಕೂಡ ಇಷ್ಟು ಸಂಪಾದನೆ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅಷ್ಟು ಪ್ರಮಾಣದಲ್ಲಿ ಐಶ್ವರ್ಯಗೆ ಈ ಬಾರಿ ಕೊಡುಗೆಗಳು ಸಿಕ್ಕಿದ್ದಾವೆ, ಅದನ್ನು ಸಂಪಾದನೆ ಮಾಡಿದ್ದಾರೆ ಅಂತೇಳಿ. ಹಾಗಾದರೆ ಐಶ್ವರ್ಯಗೆ ಸಿಕ್ಕಂತಹ ಕೊಡುಗೆಗಳು ಏನೇನು ಕೊಟ್ಟಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಈಗ ಐಶ್ವರ್ಯ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡೋದ್ರಲ್ಲಿ ಮತ್ತು ಎಲ್ಲವನ್ನು ಕೂಡ ದಿಟ್ಟವಾಗಿ ಎದುರಿಸೋದ್ರಲ್ಲಿ ಗಟ್ಟಿಗಿತ್ತೆ. ಕಷ್ಟಗಳನ್ನೇ ನೋಡಿಕೊಂಡು ಕಷ್ಟಗಳನ್ನು ಮೆಟ್ಟಿಲಾಗಿ ಮಾಡಿಕೊಂಡು ಈ ಹಂತಕ್ಕೆ ಬಂದಿರುವಂಥ ಐಶ್ವರ್ಯ ಮೊದಲ ದಿನದಿಂದಲೂ ಕೂಡ ತನ್ನ ದಿಟ್ಟ ಮಾತುಗಳಿಂದನೇ ಜನಪ್ರಿಯತೆಯನ್ನು ಗಳಿಸಿದ್ರು ಅಲ್ಲ. ಇದರಿಂದನೇ ಹಲವು ಬಾರಿ ಮನೆಯಲ್ಲಿ ಅನೇಕ ಜನರ ಜೊತೆಗೆ ವೈಮನಸ್ಸು ಕೂಡ ಮೂಡಿದ್ದಿದೆ. ಐಶ್ವರ್ಯ ಸಿಂಧೋಗಿ ಟಾಸ್ಕ್ಗಳಲ್ಲಿಯೂ ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿಸ್ತಾ ಇದ್ರು. ಐಶ್ವರ್ಯ ಸಿಂಧೋಗಿ ಅನೇಕ ಬಾರಿ ಮನೆಯಲ್ಲಿ ನಡೆದಂಥ ವಿವಾದಗಳಲ್ಲಿಯೂ ಕೂಡ ಭಾಗಿಯಾಗಿದ್ದರು. ಮನರಂಜನೆ ವಿಚಾರದಲ್ಲೂ ಕೂಡ ಐಶ್ವರ್ಯ ಸಿಂಧೋಗಿ ಮುಂದಿದ್ರು. ಐಶ್ವರ್ಯ ಬ್ಯೂಟಿಗೆ ಮನಸ್ಸೊತ್ತಂಥ ಹುಡುಗರು ಅನೇಕ. ಐಶ್ವರ್ಯ ಸಿಂಧೋಗಿ ಈ ವಾರ ಕಡಿಮೆ ಓಟ್ ಪಡೆದಂಥ ಕಾರಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದೇ ಬರ್ತಾರೆ. ಐಶ್ವರ್ಯ ಸಿಂಧೋಗಿ ಕಳೆದ 2 ವಾರಗಳಲ್ಲಿ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಇದೇ ಅವರಿಗೆ ನೆಗೆಟಿವ್ ಆದಂತೆ ಕಾಣಿಸ್ತಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಯಾರನ್ನೋ ಹೊರಗಡೆ ಹಾಕುವಂಥ ಟಾರ್ಗೆಟನ್ನು ಮಾಡೋಕ್ಕೆ ಹೋಗಿ ಕೊನೆಗೆ ತಾನೇ ಹೊರಗಡೆ ಬಂದಿದ್ದು ಮಾತ್ರ ವಿಪರ್ಯಾಸ. ನಾಗಿಣಿ 2, ತನಿಷಾ, ಮಂಗಳಗೌರಿ ಮದುವೆ, ನಮ್ಮ ಲಚ್ಚಿ ಧಾರಾವಾಹಿಗಳಲ್ಲಿ ನಟಿಸಿರುವಂಥ ಐಶ್ವರ್ಯ ಕಿರುತೆರೆಯಲ್ಲಿ ಸಾಕಷ್ಟು ಜನಪ್ರಿಯ ಗಳಿಸಿರುವಂತಹ ನಟಿ. ಇದ್ರ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಐಶ್ವರ್ಯ ನಟಿಸಿದ್ದಾರೆ. ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯ ಈ ಸೀಸನ್ 11ಕ್ಕೆ ಬರುವಂಥ ಸಂದರ್ಭದಲ್ಲಿ 1 ವಾರಕ್ಕೆ 40,000 ರೂಪಾಯಿ ಸಂಭಾವನೆಯನ್ನು ಫಿಕ್ಸ್ ಮಾಡ್ಕೊಂಡು ಬಂದಿದ್ರು ಅನ್ನುವಂಥ ಮಾಹಿತಿ ಇದೆ. ಈ ಲೆಕ್ಕಾಚಾರದ ಪ್ರಕಾರ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ 13 ವಾರಗಳವರೆಗೆ ಇದ್ದರು. ಒಟ್ಟು 5,20,000 ರೂಪಾಯಿ ಸಂಭಾವನೆ ರೂಪದಲ್ಲಿ ಪಡೆದಿದ್ದಾರೆ. ಇದರ ಜೊತೆಗೆ ಐಶ್ವರ್ಯ ಅವರಿಗೆ ಸಂಭಾವನೆ ಜೊತೆಗೆ 1 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್, 50,000 ರೂಪಾಯಿಯ ಕ್ಯಾಶ್ ಪ್ರೈಸ್ ಜೊತೆಗೆ 50,000 ರೂಪಾಯಿಯ ಗಿಫ್ಟ್ ವೋಚರ್ಗಳು ದೊರೆತಿದ್ದಾವೆ. ಈ ಎಲ್ಲ ಹಣವೂ ಕೂಡ ಸೇರಿ ಒಟ್ಟು ಆಕೆ ಪಡೆದಂತಹ ಮೊತ್ತ 7,20,000 ರೂಪಾಯಿ ಹಣ. 7,20,000 ರೂಪಾಯಿ ಹಣವನ್ನು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ನಿಂದ ಪಡೆದಂತಾಗಿದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ತಾ ಹೋದರೆ ಅಂದರೆ ಒಂದಂತೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ, ಐಶ್ವರ್ಯ ಸಿಂಧೋಗಿ ಇಲ್ಲಿವರೆಗೆ ಪಡೆದಂಥ ಹಣ 7,20,000 ಅಂತ ಹೇಳಿದ್ರೆ ಹೊರಗಡೆ ಆಕೆ ಇದ್ದಿದ್ರೂ ಕೂಡ ಇಷ್ಟು ಹಣವನ್ನು ಆಕೆ ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. 13 ವಾರಗಳಲ್ಲಿ 7,20,000 ರೂಪಾಯಿ ಹಣವನ್ನು ದುಡಿದಿರುವಂಥ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಹಣವನ್ನೇ ಪಡೆದಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇದ್ರ ಜೊತೆಗೆ ಐಶ್ವರ್ಯಗೆ ಇನ್ನಿತರ ಗಿಫ್ಟ್ಗಳು ಕೂಡ ಸಿಕ್ಕಿರುವಂಥದ್ದು ಕೂಡ ವಿಶೇಷ. ಹಾಗೆಯೇ ಐಶ್ವರ್ಯಗೆ ಇನ್ನೂ ಬದುಕು ಕೂಡ ಬದಲಾಗ್ತದೆ. ಕಾರಣ ಬಿಗ್ ಬಾಸ್ ಮನೆಗೆ ಬಂದು ಹೊರಗಡೆ ಹೋದ ಬಳಿಕ ಸಾಮಾನ್ಯವಾಗಿ ಸಿನಿಮಾಗಳಲ್ಲೋ ಸೀರಿಯಲ್ಗಳಲ್ಲೋ ಹೆಚ್ಚೆಚ್ಚು ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾರೆ. ಯಾಕಂದರೆ ಅದೊಂದು ಪಾಪ್ಯುಲಾರಿಟಿ ಇರುತ್ತಲ್ವ. ಅದ್ರ ಜೊತೆಗೆ ಇದು ಕೂಡ ಸೇರಿಕೊಳ್ಳೋದ್ರಿಂದ ಸ್ವಲ್ಪ ಅವಕಾಶಗಳು ಹೆಚ್ಚೆಚ್ಚು ಸಿಗಲಿದೆ. ಆ ಹೆಚ್ಚೆಚ್ಚು ಅವಕಾಶಗಳಲ್ಲಿ ಐಶ್ವರ್ಯ ಇನ್ನಷ್ಟು ಮಿಂಚಬಹುದು. ಜೊತೆಗೆ ಈಗಾಗಲೇ ಕಷ್ಟದಲ್ಲಿರುವಂಥ ಐಶ್ವರ್ಯಗೆ 7 ಲಕ್ಷ ರೂಪಾಯಿ ದೊಡ್ಡ ಅಮೌಂಟೇ. ಹೀಗಾಗಿ ಇದನ್ನು ಐಶ್ವರ್ಯ ಸದುಪಯೋಗ ಪಡಿಸ್ಕೊಳ್ತಾರೆ. ಜೊತೆಗೆ ಒಂದು ರೀತಿಯಲ್ಲಿ ಐಶ್ವರ್ಯ ಇನ್ನು ಮುಂದೆ ತನ್ನ ಕೆರಿಯರನ್ನು ರೂಪಿಸಿಕೊಳ್ಳೋದಕ್ಕೂ ಕೂಡ ನೆರವಾಗುತ್ತೆ ಇದು ಅಂತೇಳಿ. ಈಗ ಈ 7 ಲಕ್ಷ ಇದೆಯಲ್ಲ, 7 ಲಕ್ಷದಲ್ಲಿ ಪ್ರಮುಖವಾಗಿ ಟ್ಯಾಕ್ಸ್ ಕೂಡ ಕಟ್ಟಾಗುತ್ತೆ. 7,20,000 ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 1 ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್ ಅಮೌಂಟ್ ಹೋಗುತ್ತೆ. ಆ ಅಮೌಂಟ್ ಹೋಗಿಬಿಟ್ಟು ಇವರಿಗೆ ಸಿಗುವಂಥದ್ದು ಒಂದು 6 ಲಕ್ಷ ಸಿಗ್ಬೋದು ಅಂತಲೇ ಹೇಳ್ಕೊಳ್ಳಿ. 6 ಲಕ್ಷದಲ್ಲಿ ಏನು ದೊಡ್ಡ ರಾಯಲ್ ಆಗಿ ಜೀವನವನ್ನು ಲೀಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಬಟ್ ಓಕೆ, ಆಕೆಯ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸರಿ ತೂಗಿಸ್ಕೊಳ್ಳೋಕ್ಕೆ ಸಾಕು. ಜೊತೆಗೆ ಇನ್ನು ಮುಂದೆ ಕೆರಿಯರ್ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಐಶ್ವರ್ಯ ದುಡಿಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ಐಶ್ವರ್ಯಗೆ ಇದೊಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಐಶ್ವರ್ಯ ಈಗ ಈ ಮೊತ್ತದ ಅಮೌಂಟನ್ನು ಪಡೆದು ಅಂದರೆ ಬಹುಮಾನವನ್ನು ಪಡೆದು ಹೊರಗಡೆ ಹೋಗಿರುವಂಥದ್ದು ಮತ್ತು ಆಕೆಗೆ ಸಿಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ಸಂಭಾವನೆ ಕುರಿತು ಕೇಳಿದ ಬಳಿಕ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.